ಶರಣಂ ಶರಣಂ ಗಚ್ಚಾಮಿ. ಏಪ್ರಿಲ್ ತಿಂಗಳ ಮಾಸಿಕ ಪ್ರಾರ್ಥನೆ. ನಮ್ಮ ಪಿತೃವ್ಯ ಶಿಕ್ಷಕರಾದ ಮತ್ತು ಪ್ರೇರಕಿಯಾದ ಭಾರತಿ ಮಾಜಿಯವರಿಂದ ಮಾಡಿಸಲಾದ ಈ ಮಾಸಿಕ ಪ್ರಾರ್ಥನೆ ಅಥವಾ ಪತ್ರವನ್ನು 1ನೇ ತಾರೀಕು ಏಪ್ರಿಲ್ 2026ರಿಂದ 1ನೇ ತಾರೀಕು ಮೇ 2026ರವರೆಗೆ ಪೂರ್ಣ ತಿಂಗಳು ಮಾಡುವುದರಿಂದ ನಿಮಗೆಲ್ಲರಿಗೂ ಪರಂಜಿಯ ಶಕ್ತಿಯಿಂದ ಅಪಾರ ಲಾಭ ದೊರಕುವಂತಾಗಲಿ. ಪತ್ರವಿನ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करता हूँ. 9ನೇ ವಾಕ್ಯ: ಪರಂಜಿ, ಈ ಏಪ್ರಿಲ್ ತಿಂಗಳ ಮಾಸಿಕ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಶಕ್ತಿಯನ್ನು ನೀಡಿ. ಇಂದಿನ ಈ ಪತ್ರವನ್ನು ಮಾಡುವುದರಿಂದ ಈ ಸಂಪೂರ್ಣ ತಿಂಗಳು ಬಹಳ ಸುಖಕರವಾಗಿರಲಿ. ಈ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ಎಲ್ಲ ಪಿತೃವ್ಯ ವಿಶೇಷ ತರಗತಿಗಳನ್ನು ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಆಶೀರ್ವದಿಸಿ. ಪೂರ್ಣ ತಿಂಗಳ ಗರಿಷ್ಠ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುವಂತೆ ಮಾಡಿ. ಇದಕ್ಕಾಗಿ ನಾನು ಮೊದಲೇ ಸಿದ್ಧಪಡಿಸಿದ ಪರಂಧಾಮದಿಂದ ಸಿದ್ಧವಾದ ಪಿತೃವ್ಯ ಪತ್ರಿಕೆಯನ್ನು ಪಡೆಯುತ್ತೇನೆ. ಹಾಗಾಗಿ ಪ್ರತಿದಿನ ಆ ಪತ್ರಿಕೆಯನ್ನು ಸ್ವಲ್ಪ ಭಾಗವಾದರೂ ಓದುವುದರಿಂದ ನನ್ನ ಮನೆ, ಕುಟುಂಬ, ಕೆಲಸಗಳಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಸದಾ ಸಕಾರಾತ್ಮಕತೆಯ ಇರುತ್ತದೆ. ಮನಸ್ಸು ಶಾಂತವಾಗಿರುತ್ತದೆ. ಪಿತೃವ್ಯ ಅನುಭವಗಳನ್ನು ಓದುವುದರಿಂದ ನನ್ನ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಮಾರ್ಗದರ್ಶನ ದೊರಕುತ್ತದೆ. ಪಿತೃವ್ಯ ಪ್ರಚಾರ ಮಾಡುವ ಇಚ್ಛಾಶಕ್ತಿಯು ಹೆಚ್ಚಾಗುತ್ತದೆ. ನಕಾರಾತ್ಮಕತೆ ದೂರವಾಗುವಂತಹ ಶಕ್ತಿಯನ್ನು ಪಡೆಯುತ್ತೇವೆ. ಈ ಬರುವ ತಿಂಗಳು ನನ್ನ ಮತ್ತು ನನ್ನ ವ್ಯವಹಾರ, ಉದ್ಯೋಗಕ್ಕೆ ತುಂಬ ಶುಭಕರ ಮತ್ತು ಲಾಭದಾಯಕವಾಗಿರಲಿ. ಆದಾಯದಲ್ಲಿ ಹೆಚ್ಚಾಗಲಿ, ಸಮೃದ್ಧಿ ಹೆಚ್ಚಾಗಲಿ. ಸರಿಯಾದ ರೀತಿಯಲ್ಲಿ ಸಂಪಾದಿಸಿ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿ ಕೆಲವು ಉಳಿತಾಯ ಮಾಡುವಂತೆ ಆಶೀರ್ವಾದವನ್ನು ಮಾಡಿ. ಆದಾಯದ ಒಂದು ಭಾಗವನ್ನು ಪಿತೃವ್ಯ ಪ್ರಚಾರಕ್ಕೂ ಬಳಸುವಂತೆ ಆಶೀರ್ವದಿಸಿ. ಶ್ರಮಪಟ್ಟು ಗಳಿಸಿದ ಹಣವು ಯಾವುದೇ ರೀತಿಯಾಗಿ ವ್ಯರ್ಥ ಖರ್ಚು ಅಥವಾ ವೈದ್ಯಕೀಯ ವೆಚ್ಚಗಳಲ್ಲಿ ಹೋಗದಿರಲಿ. ಕೃಷಿ ಮತ್ತು ಪಶುಪಾಲನೆಯಲ್ಲಿ ಪಿತೃವ್ಯ ಮಾಡುವುದರಿಂದ ಹೆಚ್ಚಿನ ಲಾಭ ದೊರಕಲಿ. ಯಾವುದೇ ಕಾರಣದಿಂದ ಉಂಟಾದ ಸಾಲವು ಬೇಗವೇ ತೀರಲಿ. ಬಾಕಿ ಉಳಿದ ಹಣವು ಬೇಗವೇ ಮರಳಿ ಸಿಗುವಂತಾಗಲಿ. ಸ್ಪರ್ಧೆ, ಹವಾಮಾನದ ಪ್ರಸ್ತುತ ಯುದ್ಧ ಪರಿಸ್ಥಿತಿಯಿಂದ ಮತ್ತು ಯಾವುದೇ ಅನ್ಯ ರೀತಿಯ ತೊಂದರೆಗಳಿಂದ ನನ್ನ ವ್ಯವಹಾರ, ಉದ್ಯೋಗಕ್ಕೆ ಯಾವುದೇ ಕೆಟ್ಟ ಪರಿಣಾಮ ಬಾರದಿರಲಿ. ಇದಕ್ಕಾಗಿ ಪ್ರತಿ ಭಾನುವಾರ ಬೆಳಗ್ಗೆ ನಡೆಯುವ 11 ಗಂಟೆಯ ಲೈವ್ ಅಥವಾ ಆಫ್ಲೈನ್ ಪಿತೃವ್ಯ ಲಕ್ಷ್ಮಿ ಸಮೃದ್ಧಿ ತರಗತಿಯನ್ನು ಮತ್ತು ಗೂಗಲ್ ಮೀಟಿನಲ್ಲಿ ನಡೆಯುವ ಲಕ್ಷ್ಮಿ ಅನುಸಂಧಾನ ತರಗತಿಯನ್ನು ಹಾಜರಾಗುತ್ತೇನೆ. ಇದರಿಂದ ನಾನು ಸುಖಿ ಮತ್ತು ಧನಿಕಳಾಗುವಂತಹ ಶಕ್ತಿಯನ್ನು ಪಡೆಯುತ್ತೇನೆ. ಈ ಅಕ್ಷಯ ತೃತೀಯದಂದು ಪರಂಜಿಯು ನನ್ನ ಮನೆಗೆ ಬರುವಂತಾಗಲಿ. ನನ್ನ ಕುಟುಂಬ, ವ್ಯವಹಾರದಲ್ಲಿ ಹೆಚ್ಚಿನ ಸುಖ, ಸಮೃದ್ಧಿ, ಧನ ಮತ್ತು ಅವಕಾಶಗಳು ಹೆಚ್ಚಾಗಲಿ. ಆದಾಯದ ಉತ್ತಮ ಮಾರ್ಗಗಳು ಬೆಳೆಯುವಂತಾಗಲಿ. ಆರ್ಥಿಕ ಸಂಕಷ್ಟಗಳು ದೂರವಾಗಲಿ. ಸಾಲ ಮುಕ್ತರಾಗುವಂಥ ಶಕ್ತಿಯನ್ನು ಪಡೆಯುವಂತಾಗಲಿ. ಇದಕ್ಕಾಗಿ ಪಿತೃವ್ಯ ಅಕ್ಷಯ ತೃತೀಯ ತರಗತಿ 19ನೇ ತಾರೀಕು ಏಪ್ರಿಲ್ 2026ರಂದು ನಡೆಯುವ ಭಾನುವಾರದ ಕ್ಲಾಸಿನಲ್ಲಿ ಭಾಗವಹಿಸಿ ಭಾರತಿ ಮಾಜಿಯವರಿಂದ ಸಿದ್ಧಪಡಿಸಿದ ಪರಂ ಪ್ರತೀಕವನ್ನು ಪಡೆಯುತ್ತೇನೆ. ಹಾಗೆಯೇ ಈ ಶಕ್ತಿಯುತ ತರಗತಿಯನ್ನು ಹಾಜರಾಗುವಂತೆ ಹೆಚ್ಚಿನ ಜನರಿಗೂ ತಿಳಿಸಿಕೊಡುತ್ತೇನೆ. ಪರಂಜಿ, ಬದಲಾಗುತ್ತಿರುವ ಹವಾಮಾನದ ದುಷ್ಪರಿಣಾಮಗಳು, ಜ್ವರ, ಕೆಮ್ಮು, ಶೀತ, ವೈರಲ್ ಸೋಂಕುಗಳು ಹಾಗೂ ಇತರ ರೋಗಗಳಿಂದ ರಕ್ಷಣೆಗಾಗಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಾನು ಪರಂ ವಿಭೂತಿಯನ್ನು ಧರಿಸಿ ಪರಂ ಪ್ರತೀಕವನ್ನು ತೆಗೆದುಕೊಂಡು ಪರಂ ಶಕ್ತಿ ನೀರನ್ನು ಸ್ನಾನದಲ್ಲಿ ಬಳಸಿ ಮತ್ತು ಪರಂ ತೈಲವನ್ನು ಉಪಯೋಗಿಸುತ್ತೇನೆ
ಮತ್ತು ಭೋಜನ ಅರ್ಪಣಾ ವಿಧವನ್ನು ಪಾಲಿಸುತ್ತೇನೆ. 26ನೇ ತಾರೀಕು ಏಪ್ರಿಲ್ 2026 ರವಿವಾರ ಸಂಜೆ 7 ಗಂಟೆಗೆ ನಡೆಯುವ P3Y ಮಾಸಿಕ ರೋಗ ನಿವಾರಣಾ ತರಗತಿಯನ್ನು ಮತ್ತು 12ನೇ ತಾರೀಕು ಏಪ್ರಿಲ್ 2026 ಗೂಗಲ್ ಮೀಟಿನಲ್ಲಿ ನಡೆಯುವ ರೋಗ ನಿರೋಧಕ ಶಕ್ತಿಯ ತರಗತಿಯನ್ನು ಹಾಜರಾಗುತ್ತೇನೆ. ಪರಂಜಿ, ಪಿತೃಗಳ ಆಶೀರ್ವಾದ ಮತ್ತು ಅನುಕೂಲತೆ ನಮ್ಮ ಕುಟುಂಬದ ಮೇಲೆ ಇರಲಿ. ಬಾಕಿ ಕೆಲಸಗಳು ಬೇಗ ಪೂರ್ಣವಾಗಲಿ. ಪಿತೃಗಳು ತೃಪ್ತರಾಗಿ ಆಶೀರ್ವದಿಸಲಿ. ಪಿತೃದೋಷ, ಭಾಗ್ಯದೋಷ, ದೃಷ್ಟಿದೋಷ, ವಿರೋಧಿಗಳ ಕೆಟ್ಟ ಪರಿಣಾಮಗಳು, ಗೃಹದೋಷ, ವಾಸ್ತುದೋಷ, ಕಾಲಸರ್ಪದೋಷ ಇವೆಲ್ಲರ ನಿವಾರಣೆಗೆ P3Y ಅಮಾವಾಸ್ಯ ತರಗತಿಯನ್ನು 17ನೇ ತಾರೀಕು ಏಪ್ರಿಲ್ 2026 ದಿನದಂದು ನಡೆಯುವ ತರಗತಿಗೆ ಹಾಜರಾಗುತ್ತೇನೆ. ಇದರ ಹೆಚ್ಚಿನ ಲಾಭಕ್ಕಾಗಿ ಮನೆಯಲ್ಲಿ ಗೂಗಲ್ ಮೀಟಿನಲ್ಲಿ ತರಗತಿಯನ್ನು ಆಯೋಜಿಸುತ್ತೇನೆ. ಪರಂಜಿ, ಪ್ರಚಾರದ ಗರಿಷ್ಠ ಶಕ್ತಿಯನ್ನು ಪಡೆಯಲು ಎಲ್ಲ ತರಗತಿಗಳನ್ನು ನಾನು ಸ್ವತಃ ಹಾಜರಾಗುತ್ತೇನೆ ಮತ್ತು ಇತರರಿಗೂ ಹಾಜರಾಗುವಂತೆ ತಿಳಿಸಿಕೊಡುತ್ತೇನೆ. ಇದರಿಂದ ಇತರರಿಗೂ P3Y ಮೂಲಕ ಜೀವನವು ಸುಖಕರವಾಗಲು ಸಹಾಯವಾಗುತ್ತದೆ ಮತ್ತು ನನಗೂ ಇಚ್ಛಾಪೂರ್ತಿಯ ಶಕ್ತಿಯು ಸಿಗುವಂತಾಗುತ್ತದೆ. ಪರಂಜಿ, ನನಗೆ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೀಡಿ, ಮನೋಬಲವನ್ನು ನೀಡಿ, ಅಪರಿಚಿತ ಜನರಲ್ಲಿಯೂ P3Y ಆಹ್ವಾನ ಪತ್ರ ಮತ್ತು ಗುಡ್ ಲಕ್ ಕಾರ್ಡ್ ಮೂಲಕ ಪ್ರಚಾರ ಮಾಡುವಂಥ ಶಕ್ತಿಯನ್ನು ನೀಡಿ. P3Y ಮಾಡುವುದರಿಂದ ನಾನು ತುಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ. ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಾಗಿದೆ. ಇದರಿಂದ ನಾನು ಹೆಚ್ಚು ಜನರಿಗೂ ಪ್ರಚಾರ ಮಾಡುವಂತಾಗಿದೆ. ಈ ಪ್ರಚಾರ ಮಾಡುವಾಗ ನಾನು ಅನ್ಯರಿಗೂ ತಿಳಿಸಿಕೊಡುತ್ತೇನೆ. ಯೂಟ್ಯೂಬ್ ಮತ್ತು ಫೇಸ್ಬುಕ್ಕನ್ನು ಚಾನಲನ್ನು ಫಾಲೋ ಮಾಡುವಂತೆ, ಅದರಲ್ಲಿ ಬರುವ ಬೆಳಗ್ಗೆ ಮತ್ತು ಸಾಯಂಕಾಲದ ಲೈವ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಜನರಿಗೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಲು ಪ್ರೇರೇಪಿಸುತ್ತೇನೆ. ಪರಂಜಿ, ನಾನು P3Y ಕಲಿಸಿದ ಜನರ ಕೆಲಸಗಳು ಕೂಡ ಯಶಸ್ವಿಯಾಗಲಿ. ಇದರಿಂದ ನಿಮ್ಮ ಕೀರ್ತಿ ಹೆಚ್ಚಾಗಲಿ ಮತ್ತು ನನಗೂ ಗೌರವ ದೊರಕಲಿ. ಪರಂಜಿ, ನನ್ನ ಮತ್ತು ನನ್ನ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಯಶಸ್ವಿಯಾಗಲಿ. ಹೊಸ ಸೆಷನ್ನಲ್ಲಿ ಆತ್ಮವಿಶ್ವಾಸದಿಂದ ಇರಲಿ. ಶಿಕ್ಷಕರು ಮತ್ತು ಸ್ನೇಹಿತರ ಸಹಕಾರ ಸಿಗಲಿ. ಉತ್ತಮವಾಗಿ ಓದಿ, ಪ್ರತಿದಿನ ವಿದ್ಯಾರ್ಥಿ ಪ್ರಾರ್ಥನೆ ಓದಿ, ಬುದ್ಧಿ ಮತ್ತು ಸ್ಮರಣ ಶಕ್ತಿಯು ಹೆಚ್ಚಾಗುವಂತಾಗಲಿ. ಈ ತಿಂಗಳಿನಲ್ಲಿ ಬರುವ ಎಲ್ಲ P3Y ವಿದ್ಯಾರ್ಥಿ ತರಗತಿಗಳನ್ನು ಹಾಜರಾಗಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ವಾರ್ಷಿಕ ಪರೀಕ್ಷೆಗಳು ಉತ್ತಮ ಫಲಿತಾಂಶಕ್ಕಾಗಿ ಪರಂಜಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ ಮತ್ತು ನನ್ನ ಅನುಭವವನ್ನು ಹಂಚಿಕೊಳ್ಳುತ್ತೇನೆ. ಪರಂಜಿ, ಏಪ್ರಿಲ್ ತಿಂಗಳ ಎಲ್ಲ ಹಬ್ಬಗಳನ್ನು ನಾನು P3Y ಮಾಡುವ ಮೂಲಕ ಸುಖಕರವಾಗಿರುವಂತೆ ಆಶೀರ್ವಾದ ಮಾಡಿ. ನನ್ನ ಎಲ್ಲ ಹಬ್ಬಗಳನ್ನು P3Y ಮಾಡುವ ಮೂಲಕ ಅತ್ಯಂತ ಲಾಭವನ್ನು ಪಡೆಯುತ್ತೇನೆ. ಹಾಗೆಯೇ ಎಲ್ಲ ಹಬ್ಬಗಳನ್ನು ತರಗತಿಗಳಿಗೂ ಹಾಜರಾಗುತ್ತೇನೆ. ಪೂರ್ಣಿಮೆಯ ತರಗತಿಗಳಲ್ಲಿ ಭಾಗವಹಿಸಿ ಮನೆಗೆ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳುವಂಥ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ಮಾರ್ಚ್ ತಿಂಗಳು ಸುಖಕರವಾಗಿ ಕಳೆದಿದೆ. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಮಾರ್ಚ್ ತಿಂಗಳ ಎಲ್ಲ ಅನುಭವಗಳನ್ನು ದರೋಹ ಡೈರಿಯಲ್ಲಿ ಬರೆದು ಹಂಚಿಕೊಳ್ಳುತ್ತೇನೆ. ಪರಂಜಿ, ನಿಯಮಿತವಾಗಿ P3Y ಮಾಡುವುದರಿಂದ ನನ್ನ ಈ ಏಪ್ರಿಲ್ ತಿಂಗಳು ಇನ್ನಷ್ಟು ಸುಖಕರವಾಗಿರಲಿ. ನನ್ನ ಈ ಇಚ್ಛೆಯನ್ನು ಪೂರ್ಣಗೊಳಿಸಿ. 10ನೇ ವಾಕ್ಯ. ಇಚ್ಛೆ ಪೂರ್ಣವಾದ ನಂತರ ಪಕರ್ನ ದುಡ್ಡನ್ನು ನೀವು ಯಾವ ಕರೆನ್ಸಿಯಲ್ಲಿ ದುಡಿಯುತ್ತೀರೋ ನೀವೇ ನಿರ್ಧರಿಸಿ ಅದನ್ನು ಪರಂಜಿಗೆ ಕಾಣಿಕೆಯ ರೂಪದಲ್ಲಿ ಅರ್ಪಿಸಿ. ಹಾಗೆಯೇ 1 ಲೀಟರ್ ನೀರನ್ನು ಮತ್ತು 1 ಹೂವನ್ನು ಅರ್ಪಿಸುತ್ತೇನೆ. 11ನೇ ವಾಕ್ಯ. ಇಚ್ಛಾಪೂರ್ಣವಾದ ನಂತರ ಈ ತಿಂಗಳಿನಲ್ಲಿ 11 ಹೊಸ ವ್ಯಕ್ತಿಗಳಿಗೆ P3Y ಕಲಿಸುತ್ತೇನೆ. ಪರಂಜಿಗೆ ಪ್ರಾರ್ಥನೆ ಮಾಡುವುದೇನೆಂದರೆ,
ಈ ಏಪ್ರಿಲ್ ತಿಂಗಳಿನಲ್ಲಿ ನಮ್ಮ ಎಲ್ಲ ಶುಭ ಇಚ್ಛೆಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿ. ಶರಣಂ ಶರಣಂ ಗಚ್ಚಾಮಿ.